ಫೈನಲಿ ಊಟ ಎಲ್ಲ ಮುಗೀತು. ಇವಾಗ ನಮ್ಮ ಪಯಣ ನೋಡಿ. ಎಣ್ಣೆ ಜಾಸ್ತಿ ಬೆಳಗ್ಗೆ ನಮ್ಮ ಪಾಪು ಎದ್ಬಿಟ್ಟು ರೆಡಿ ಆಗಿದೆ. ಅಲ್ಲ ಪಾಪು, ನಾನು ಕ್ಲೀನಾಗಿ ರೆಡಿ ಆಗಿಲ್ಲ. ಇವಾಗ ಮುಂದೆ ನಮ್ಮಪ್ಪ ಹಾಲು ತಗೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ. ನಮ್ಮಪ್ಪ ಇವಾಗ ಹಾಲು ಕಾಯಿಸೋಕ್ಕೆ ರೆಡಿ ಆಗಿದ್ದಾರೆ. ಚಪಾತಿ ಐಟಮ್ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ. ನಮ್ಮ ಅಪ್ಪನೇ ಚಪಾತಿ ಮಾಡ್ಬೋದು ಅನ್ಕೊತೀನಿ ಇವಾಗ ಮೋಸ್ಟ್ಲಿ. ನಾನು ಪಾಪುನ ಹಿಡ್ಕೊಂಡಿದ್ದೀನಿ. ಅಲ್ಲ ಪಾಪು, ಈ ಕಡೆ ನೋಡು, ಹಾಯ್ ಮಾಡು. ಹಾಯ್ 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 ಹಾಯ್. ಇವಾಗ ಲಕ್ಷ್ಮಮ್ಮಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಕೊಳೋ ಹಾಯ್ 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 ಹಾಯ್. ನಮ್ಮ ಅಪ್ಪ ಅಡುಗೆ ಮಾಡಿಕೊಡ್ತಾವ್ರೆ. ಅಲ್ಲ, ಅವ್ರಿಗೆ ಅಡುಗೆ ಮಾಡಿ ಅಪ್ಪ ತಿಂತಾರೆ. ಇವಾಗ ಮಾಡ್ತಾಯಿದ್ದಾರೆ ನೋಡಿ ಅಡುಗೆ. ನಾನು ನಮ್ಮ ಪಾಪು ಬರೀ ಯಾಯ್ 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 ಅಂತ ಕೆಲಸ. ಯಾಯ್ ಯಾಯ್ ಯಾಯ್. ಅಪ್ಪ ಮಾಡ್ತಾಯಿದ್ದಾರೆ ಅಡುಗೆ. ಅಪ್ಪ ಫಸ್ಟ್ ಚಪಾತಿ ನಮ್ಮ ಲಕ್ಷ್ಮಮ್ಮಗೆ ಕೊಡಿಯಪ್ಪ, ಕಾಯ್ತಾ ಇದ್ದೀವಿ ನಾವು. ನಮ್ಮಪ್ಪ ಎಷ್ಟು ಚಪಾತಿ ರೆಡಿ ಮಾಡಿ ಇಟ್ಟಿದ್ದಾರೆ. ತೋರ್ಸಪ್ಪ ಚಪಾತಿ ಎಷ್ಟು ಮಾಡಿದ್ಯಾ. ಚಪಾತಿ ಇದು ಒಂಥರ ಪರೋಟ ಥರ ಮಾಡಿಕ್ಕಿದ್ಯಾ, ಬಾಕ್ಸ್ ಟೈಪ್ ಪರೋಟ. ಓಕೆ ಓಕೆ. ನಾನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮಣ್ಣ ಆಟ ಆಡಿಸ್ತಾ ಇದ್ದಾನೆ ನಮ್ಮ ಪಾಪುಗೆ, ಅಲ್ವಾ ಪಾಪು? ಫೈನಲಿ ನಮ್ಮ ಮಗಳಿಗೆ ಸ್ನಾನ. ಏ ಆಟ ಆಡು, ಆಟ ಆಡು. ತೆಪ್ಪು 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 ಹೊಡಿ. ಹಲೋ, ತೆಪ್ಪು 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 ತೆಪ್ಪು. ಏಯ್ 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 ಏಯ್. ಇವಾಗ ನಾನು ನನ್ನ ಮಗಳು ಸ್ನಾನ ಮಾಡಿ ಫುಲ್ಲು ರೆಡಿ ಆಗಿದ್ದೀವಿ. ಇವಾಗ ಅಮ್ಮಗೆ ಐ ಡ್ರಾಪ್ಸು ಹಾಕ್ಬೇಕು. ಮುಗೀತು. ನಮ್ಮ ಬೆಕ್ಕು ಆರಾಮಾಗಿ ಮಲ್ಕೊಂಡೈತಿ ಇಲ್ಲಿ. ಅಮ್ಮ ಮಲಗಿದೆ ಇಲ್ಲಿ. ನಾನು ನಮ್ಮ ಪಾಪು ರೆಡಿಯಾಗಿದ್ದೀವಿ. ಇವಾಗ ನಮ್ಮವಳು ರೆಡಿ ಆಗ್ಬಿಟ್ಟವಳೆ. ಎಲ್ಲಿ ಹೋಗೋಕ್ಕೆ ಅಂತಂದರೆ ಇವತ್ತು ನೋಡೋಣ ಬನ್ನಿ. ಅವಳು ರೆಡಿ ಆಗ್ತಾ ಇದ್ದಾಳೆ, ನಮ್ಮ ವೈಫರು ತಂಗಿ. ನಮ್ಮವಳು ಫುಲ್ ರೆಡಿ, ನಮ್ಮ ಪಾಪುನೂ ರೆಡಿ. ಎಲ್ಲಿ ಪಾಪು? ಓಯ್, ನನಗೆ ಸ್ವಲ್ಪ ಮೇಕಪ್ ಮಾಡ್ತಾ ಇದ್ದಾಳೆ ನಮ್ಮ ಮಿಸಸ್ ಅವರ ತಂಗಿ. ಸ್ಟೈಲ್ ಇವಾಗ ಈ ಥರ ಮಾಡೈತೆ. ಹೆಂಗೆ ಕಾಣ್ತಾ ಇದೆ ಅಂತ ಕಮೆಂಟ್ಸ್ ಮಾಡಿ. ಇವಳು ಯಾವ ಥರ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ಸ್ ಮಾಡಿ. ಇವಳು ಯಾವ ಥರ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ಸ್ ಮಾಡಿ. ಇದ್ದೀವಿ ಎಲ್ಲರೂ ಇವಾಗ ರೆಡಿ ಆಗ್ಬಿಟ್ಟು. ಮಾವಿನ ಹಣ್ಣು ತಂದು. ಎಲ್ಲಿ ಮಾವಿನ ಹಣ್ಣು? ಎಲ್ಲಿ ಪೆರಿಸ್? ತೋರಿಸು ತೋರಿಸು. ವಾವ್, ಬಂದ್ವಿ ಇವಾಗ ನಮ್ಮ ಮನೆಗೆ, ಓಲ್ಡ್ ಮನೆ. ನಾವು ಇಲ್ಲಿ ಬಟ್ಟೆಗಳು ತಗೋಬೇಕಾಗಿತ್ತು, ಅದಕ್ಕೆ ಬಂದಿದ್ದು ಇಲ್ಲಿ. ಪಾಪು ಆಟ ಆಡ್ತಾ ಇದೆ. ಏಯ್, ನಮ್ಮ ಪಾಪು ಇನ್ನೊಂದು ಪಾಪು ಜೊತೆಲಿ ಮಸ್ತಾಗಿ ಆಟ ಆಡ್ತಾ ಇದೆ ಇವಾಗ. ಇದೊಂದು ಪಾಪು, ಪುಗ್ಲಿ ಪಾಪು, ಹೆಸರು ಪುಗ್ಲಿ. ಪಾಪು ಪಾಪು ಹಾಯ್ 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 ಪಾಪು ಹಾಯ್. ಹೊಟ್ಟೆ ಬೇರೆ ತುಂಬಾ ಹಸಿತಾ ಇತ್ತು, ಇವಾಗ ಬಾರಿಸ್ತಾ ಇದೀವಿ ನಾವು 3 ಜನ. ಫೈನಲಿ ನಾವು ಬಂದಿರೋದು ಇವಾಗ ಎಲ್ಲಿಗೆ ಅಂತಂದರೆ ನಮ್ಮ ಸೀತಾ ದೀದಿ ಮನೆಗೆ ಬಂದಿದ್ದೀವಿ. ಏನಂತೀಯದಿ ನಮ್ಮ ವ್ಯೂವರ್ಸ್ಗೆ ಏನು ಹೇಳೋಕ್ಕೆ? ಫಸ್ಟ್ ಇದು ಹಾಯ್ ಮಾಡ್ಬಿಡು. ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ತುಂಬ ಖುಷಿ ಆಯಿತು ಬಂದಿದ್ದು. ಅದೊಂದೇ ಇಲ್ಲ, ಇನ್ನೊಬ್ಬ ಎಲ್ಲೋದ? ಮತ್ತೆ ತೇಜು ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಎಷ್ಟೊಂದು ದಿವಸ ಆದ್ಮೇಲೆ ನೋಡ್ತಾ ಏನು ಮಾಡ್ತೀಯಲ್ಲಿ, ಇದಕ್ಕೆ ಜೀವನ ಕಷ್ಟ, ಪೈಸಾ ಮೇಯ್ನು ಬೇಕಲ್ಲ. ಬರಲಾ? ಮೀಶೋದಲ್ಲಿ ಆರ್ಡರ್ ಮಾಡಿದ್ವಿ, ನಮ್ಮ ಅಕ್ಕ ಆರ್ಡರ್ ಮಾಡಿತ್ತು, ಹೋಗಿ ತೊಗೊಂಬಂದೆ. ನೋಡೋಣ ಇದು ಯಾವ ಥರ ಬಂದಿದೆ ಡ್ರೆಸ್ ಅಂದ್ಬಿಟ್ಟು. ಏನು ಈ ಥರ ಸಕ್ಕತ್ತಾಗಿ ಬಂದಿದೆ. ಎಷ್ಟು ಪ್ರೈಸ್? ಎಷ್ಟದು? 300. ಅಷ್ಟೇನಾ? ಪರವಾಗಿಲ್ಲ. ಅಂದರೆ ನಮ್ಮಂಥವ್ರಿಗೆ ಮೀಶೋನೇ ಬೆಸ್ಟು.
ನೋಡಿ ಇನ್ನೊಂದು ಐತೆ. ಇದ್ಯಾವ್ದು ಇದು? ಇದು ಸೇಮಾ? ಇದೆಲ್ಲ ಪ್ಯಾಂಟ್. ಪ್ಯಾಂಟ್ಗಳು ಈ ಥರ ಎಷ್ಟಂದೆ? ಏನಂತ ಜಂಪರಾ? ಏನಂದ್ರೆ ಜಂಪರಾ? ಅಂಬ್ರೆಲಾ ಅಂದರೆ ಮಳೆ ಬಂದರೆ ನೆನೆ ಅಲ್ವಾ? ಹಾಂ ಸರಿ ಅಕ್ಕ, ನನಗೆ ಒಂದು ಐಡಿಯಾ ಒಂದು ಹೇಳು. ಇದು ಏನಕ್ಕೆ ಹಾಕಿರೋದು? ಜಾಸ್ತಿ ಮಸಿ ಆಗಬಾರ್ದು. ಓ, ಕಪ್ಪುಗೆ ಹಾಕ್ಬಾರ್ದು ಅಂದ್ಬಿಟ್ಟು ಹಾಕಿರೋದು ಇದು. ವಾಟ್ ಎ ಟ್ಯಾಲೆಂಟ್ ಗುರು. ನಾನು ಮನೆ ಹತ್ರ ಇದೇ ಥರ ಮಾಡ್ಕೋಬೇಕಿನ್ನ. ಅಷ್ಟೇ. ಮತ್ತೆ ರಾಮ್, ಮತ್ತೆ ಏನು ಸಮಾಚಾರ? ಆರಾಮ? ಮನುಷ್ಯ ದೊಡ್ಡವನಲ್ಲ ಕಣೋ, ಕೆಲಸ ದೊಡ್ಡದು. ಲೇ ಏನೋ ಕೇಳ್ತಾ ಇದ್ದಲ್ಲ, ಏನೋ? ಇದು ಈರುಳ್ಳಿ ಪಕೋಡ ಹೆಂಗೋ ಮಾಡೋದು? ಈರುಳ್ಳಿ ಪಕೋಡನಾ ಮಾಡಿ ತೋರಿಸ್ತೀನಿ ಬಾ. ಅಷ್ಟಕ್ಕೆ ಎಲ್ಲಿಂದ ಕಲ್ತೋ ಇದೆಲ್ಲ ನೀನು? ಇದೆಲ್ಲ ನನ್ಗೆ ಏನ್ ಗೊತ್ತಾದಿ, ನನ್ಗೆ ಹೊಟ್ಟೆ ಎಸ್ದಾಗ ನಾನು ಇದನ್ನ ತಿನ್ಬೇಕು ಅಂದಾಗ ನಾನು ಹೆಂಗಾರ ಮಾಡಿ ರೆಡಿ ಮಾಡೇ ತಿಂತೀನಿ. ನನ್ನ ಸ್ಟೈಲ್ ಅಲ್ಲಿ ಇವತ್ತು ಮಾಡಿ ತೋರಿಸ್ತೀನಿ ಬಾ. ನಿಮಗೆ ಪಕ್ಕ ಟೇಸ್ಟ್ ಅನ್ಸ್ಬೇಕು. ಅನ್ಸ್ಲಿಲ್ಲ ಅಂದ್ರೆ ಬಿಸಾಕ್ಬಿಡು, ನಾನೇ ಎತ್ಕೊಂಡು ತಿನ್ಬಿಡ್ತೀನಿ ಅಲ್ಲೇನೋ. ಏನಲ್ಲ ಇಷ್ಟಪಡ್ತೀರಮ್ಮ? ನಿನಗೆ ಫಸ್ಟ್ ಆಫ್ ಆಲ್ ಮಾತಾಡಕ್ ಬರಲ್ಲ, ಓಕೆನಾ? ನೀನು ನೆಮ್ ಅಂತೀಯ, ಇನ್ನೊಂದು ಪಾಪ ಅಂತೀಯ, ಮ್ಯಾಮ್ಯಾ ಅಂತೀಯ. ಬೇಡ, ಸಾರಿ. ನೋಡು, ನೀನ್ ಕೇಳ್ತಾ ಇದೀಯಾ ಇಷ್ಟು ಈರುಳ್ಳಿ ಸಾಕ ಅಂದ್ಬಿಟ್ಟು. ಎಷ್ಟು ಜನ ತಿಂತಾರೆ? ಎಲ್ರಿಗೂ ಒಂದೊಂದು ಈರುಳ್ಳಿ ಲೆಕ್ಕ ಹಾಕು. ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಲಿ. ಬೆಳಗ್ಗೆ ಗ್ಯಾಸ್ಟ್ರಿಕ್ ಅದಾಗ್ಲಿ, ಆಯಿಲ್ ಐಟಮ್. ಮೆಣಸಿನ್ಕಾಯಿ ಕಡ್ದಿ ಈರುಳ್ಳಿ ಕಟ್ ಮಾಡೋ ಟೈಮಲ್ಲಿ ಹೆಲ್ಮೆಟ್ ಹಾಕೊಂಡ್ರೆ ಕಣ್ಣೀರು ಬರಲ್ಲ. ಯಾಕೆ ನಗಿತಾ ಇದೆಯಾ? ಇದ್ರಲ್ಲಿ ಕಣ್ಣೀರು ಬರುತ್ತೆ ಬಿಡು, ಇದಕ್ಕೆ ಗ್ಲಾಸೇ ಇಲ್ಲ. ರೌಂಡ್ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಒಂಥರ ಮ್ಯಾಗಿ ನೂಡಲ್ಸ್ ತರ ಬರುತ್ತೆ. ಈ ತರ ರೌಂಡ್ ಮಾಡಿದ್ರೆ ಆದ್ಮೇಲೆ ಬಿಡಿಸ್ಬಿಟ್ಟು ನೀನು ಇದಕ್ಕೆ ಏನೇನು ಹಾಕ್ತೀಯ ಗೊತ್ತಾ? ಇದು ಕಡಲೆ ಹಸಿಟ್ಟು ಮತ್ತೆ ಲೈಟಾಗಿ ರವೆ ಲೈಟಾಗಿ ಹಾಕು, ಅಂದ್ರೆ ಒಂಥರ ಕ್ರಿಪ್ಸಿ ತರ ಆಗುತ್ತೆ. ಅದಾದ್ಮೇಲೆ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಲೈಟಾಗಿ ನೀರು ಹಾಕ್ಬಿಟ್ಟು ಫುಲ್ ಮಿಕ್ಸ್ ಹೊಡೆದ್ಬಿಡು. ಮಿಕ್ಸು ನೀರ್ ತರ ಮಾಡ್ಬೇಕಾ? ನೀರ್ ತರ ಬೇಡ, ಲೈಟಾಗಿ ಇದೆಲ್ಲ ಕಾಣ್ಬೇಕು. ಲೈಟಾಗಿ ಮಾಡು. ಅಂದ್ರೆ ಕಬಾಬ್ ಮಾಡ್ತಾರೆ ಗೊತ್ತಾ, ಅಷ್ಟು ಓವರ್ ಬೇಡ, ಸ್ವಲ್ಪ ಕಮ್ಮಿ ಮಾಡು. ಯಾಕಂದ್ರೆ ಮತ್ತೆ ಬೇಗ ಅದು ಬೇಯಲ್ಲ. ಸ್ವಲ್ಪ ಕಮ್ಮಿ ಮಾಡಿದ್ರೆ ಬೇಯುತ್ತೆ. ಆಮೇಲೆ ಮಾಡಿರೋ ನಾನು ಬಂದು ನೋಡ್ತೀನಿ, ಓಕೆನಾ? ನೋಡಿ, ಕಣ್ಣೀರ್ ಬಂದ್ರೆ ಈ ಸಿಪ್ಪೆನ ಇಲ್ಲಿ ನೆತ್ತಿ ಮೇಲೆ ಇಟ್ಕೊಂಡ್ರೆ ಕಣ್ಣೀರ್ ಬರಲ್ಲ ಅಂತೆ. ಇದು ಟ್ರಿಕ್ಸಾ? ಟ್ರಿಕ್ಸ್. ಓ, ಹಂಗಾದ್ರೆ ಯಾರನ್ನ ಡೈಲಿ ಹತ್ಕೊಂತ ಇರ್ತಲ್ಲ ರೋಡಲ್ಲಿ, ಅವ್ರಿಗೆಲ್ಲ ಈ ತರ ಹೇಳ್ದ ಅಂದ್ರೆ ಈರುಳ್ಳಿ ತಗೊಂಡೋಗಿ ಕೊಟ್ರೆ ನನ್ಗೆ ಕೆರದಲ್ಲಿ ಹಾಕ್ತಾರ ಅವರು. ಈರುಳ್ಳಿ ಕಟ್ ಮಾಡೋ ಟೈಮಲ್ಲಿ ಮಾತ್ರ ಅಂತ ಹೇಳು, ಕರೆಕ್ಟಾ? ಅಷ್ಟೇ. ಇವಾಗ ಬಂದ್ವಿ ನಾವು ಲೈಟಾಗಿ ಫೋಟೋಶೂಟು ಮತ್ತು ಲೈಟಾಗಿ ಸ್ಲೋ ಮೋಷನ್ ವಿಡಿಯೋ ಅದೆಲ್ಲ ಮಾಡಕ್ಕೆ ಬಂದ್ವಿ. ನಾನು, ರಾಮು, ನಮ್ಮ ಮಗಳು, ಇವಳು ನಮ್ಮ ಹೆಂಡತಿಯವರ ಮಿಸ್ಸಸ್ಸು. ಇಲ್ಲಿ ಇವಳದೇ ಫೋಟೋಶೂಟು ಮಾಡಬೇಕಾಗಿರೋದು ಇವಾಗ. ಲಕ್ಷ್ಮಿ ಬಾಯ್. ಲಕ್ಷ್ಮಮ್ಮ ಬಾಯ್. ಜಾಮೂನ್. ओए लक्ष्मी मम्मा यहाँ है क्या दास है माँ? क्या दास है? ಅದು ಲೆನ್ಸ್ ಚೇಂಜ್ ಆಗುತ್ತೆ, ಅದಕ್ಕೆ ಬಾಯ್. ಲಕ್ಷ್ಮಿ ಮಮ್ಮ ಏನು ಸಮಾಚಾರ ರ್ಯಾಪರ್? ಏನು ಟ್ರೈ ಮಾಡ್ತಾ ಇಲ್ವಾ ಇವಾಗ? ಏನು ಮಾಡ್ತಾ ಇದ್ದೀರಾ? ರ್ಯಾಪ್ ಮಾಡೋದೇ ಬಿಟ್ಟ? ಯಾಕೋ ಇಂಟ್ರೆಸ್ಟ್ ಇಲ್ಲ. ಗಿವ್ ಅಪ್ ಮಾಡಿದ್ರೆ ಮತ್ತೆ ಕಷ್ಟ ಅಲ್ಲೋ? ಪರವಾಗಿಲ್ಲ, ಮುಂದಕ್ಕೆ ನೋಡೋಣ. ಆ ಥರ ಆಗಲ್ಲ, ಕಂಟಿನ್ಯೂ ಮಾಡ್ತಾ ಇರಬೇಕು. ಸ್ಟಾಪ್ ಆಯ್ತಂದ್ರೆ ಮತ್ತೆ ಕಷ್ಟ ಆಗುತ್ತೆ. ಜಾಸ್ತಿ ಹಾಕಿ ಅಡೋ ವಿಡಿಯೋ, ನೀವು ಅರ್ಧಕ್ಕೇ ಹಾಕಿ ಬೇಜಾರು ಮಾಡಿಸ್ಬಿಡ್ತೀರಾ. ಏನು ಹೇಳು? ಇಲ್ಲ, ಫುಲ್ ಹಾಕ್ತೀನೋ. ಲೆಂತ್ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ, ಶಾರ್ಟ್ ವಿಡಿಯೋ ಕಮ್ಮಿ ಮಾಡಿದ್ದೀನಿ. ಲೆಂತ್ ಬ್ಲಾಗ್ ಇದು. ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಟ್ಟರೆ ಇಲ್ಲ, ಏನೇನೋ ಹೇಳ್ಬೇಕಂದ್ರೆ ಹೇಳ್ಬಿಡು. ಇವಾಗ ಇಂಟ್ರೆಸ್ಟ್ ಇಲ್ಲ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಹೌದಾ? ಓಕೆ. ನೋಡಿದೆ, ಹೇಳ್ತೀನಿ. ನೀನು ಇದರಲ್ಲಿ ಹಸಿಟ್ಟು ಜಾಸ್ತಿ ಹಾಕಿದ್ಯಾ, ನೀರು ಜಾಸ್ತಿ ಹಾಕಿದ್ಯಾ? ಇರಲಿ, ಇವಾಗ ಇದು ವೇಸ್ಟ್ ಆಗಲ್ಲ. ಎಷ್ಟೆಷ್ಟು ಐತೆ ಮೇಲ್ಗಡೆದು ಹಾಕ್ಬಿಡೋಣ ಎಣ್ಣೆಗೆ, ಅದು ಹಾಕ್ಬಿಡುತ್ತೆ, ಓಕೆನಾ? ಅದರಲ್ಲಿ ನಿಂಗೆ ಹಸಿಟ್ಟು ಉಳಿತದೆ. ಅದನ್ನು ಏನು ಮಾಡಬೇಕು ಅಂತಂದರೆ ಅದರಲ್ಲಿ ಆಲೂಗಡ್ಡೆ ಹಾಕ್ಬಿಟ್ಟು ಆಲೂಗಡ್ಡೆ ಬೋಂಡನು, ಆಲೂಗಡ್ಡೆ ಪಕೋಡನೂ ಮಾಡ್ಕೋಬೋದು. ಸರಿನಾ? ಸರಿ. ಓಕೆ. ಮಗಳಿಗೆ ಹೊಟ್ಟೆ ಹಸ್ಬಿಟ್ಟೈತೆ, ಅದಕ್ಕೆ ತಿಂತಾ ಇದೆ ರೈಸು ಮತ್ತು ಲೈಟಾಗಿ ಮೊಸರು. ಲೈಟಾಗಿ ರೈಸು, ಲೈಟಾಗಿ ಮೊಸರು. ನಮ್ಮ ಇನ್ನೊಂದು ಶೆಫು, ಇವನ ಹೆಸರು ರಾಮು ಅಂತ. ಅಡುಗೆ ಎಲ್ಲ ಇವನೇ ಮಾಡೋದು, ಮಸ್ತಾಗಿ ಮಾಡ್ತಾನೆ. ಇವತ್ತು ಅದನ್ನ ಫ್ರೈ ಮಾಡ್ತಾ ಇರೋದು ನೀನೇ ಅಲ್ವಾ?
ಇದು ಆನಿಯನ್ ಪಕೋಡ ಫ್ರೈ ಮಾಡೋದು. ರಾಮು, ನನ್ಗೆ ಗೊತ್ತಿರೋದು ನಾನು ಹೇಳಿದ್ದೀನಿ, ನಿನ್ಗೇನ ಗೊತ್ತಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ನೀನು ಅಡುಗೆ ಮಾಡ್ತಾ ಇರ್ತೀಯ, ಶೆಫು. ಬಾರೋ ಹೇಳು. ಸಿಂಪಲ್ ಅಡುಗೆ ಬಿರೋ. ಅಂದರೆ ಸಿಂಪಲ್ ಡೈಲಿ ಮಾಡೋಕ್ಕಾಗಲ್ಲ ತಾನೇ? ಹಾಂ, ಇದು ಏನೋ ಮೆಣಸಿನ್ಕಾಯಿ ಪಕೋಡ, ಇದು ಎಲ್ಲ ಕಡೆಯಿಂದ ಹೋಗೇ ಬರುತ್ತಲ್ಲೋ. ಇವಾಗ ಎಣ್ಣೆ ಹಾಕಿದ್ದಾನೆ, ಮಸ್ತಾಗಿ ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟು ತಿಂತಾ ಇರೋದೆ ಈ ಥರ. ಹಲೋ, ಅದು ಫ್ಯಾನ್ ಆ್ಯಂಡ್ ಲವ್ಲಿ ಅಲ್ಲ, ಅದು ಅನ್ನ ಆ ಥರ ಇಕ್ಕೋಬಾರ್ದು. ಇವಾಗ ಅಮ್ಮ ಬಂದರು ಕೆಲಸದಿಂದ, ಅಂದರೆ ಹೆವಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸುಸ್ತಾಗಿ ಕೂತಿದ್ದಾರೆ. ಏನೋ ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿ ಸುಮಾರು ಇರೋ ಅಡುಗೆನ ಸೂಪರ್ ಆಗಿರುತ್ತೆ. ಅಲ್ಲ ಅವನೇನೋ ಹೇಳ್ತಾನೆ, ಸಖತ್ತಾಗಿ ಹೇಳ್ತಾನೆ. ಅಲ್ಲ, ಹೆಂಗ ಬಂದು ಹೇಳ, ಅದ್ರಲ್ಲೇನು ಕಲಿಯಕ್ಕೆ ನಮ್ಗೇನು ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗೋದು. ಪ್ರೀತಿಯಿಂದ ಮಾಡಿದ್ರೆ ಅಡುಗೆ ಸುಮಾರು ಇರೋ ಅಡುಗೆನು ಸೂಪರ್ ಆಗಿರುತ್ತಂತೆ ಪ್ರೀತಿಯಿಂದ ಮಾಡಿದ್ರೆ. ಬನ್ನಿ ಮಾಡಿ ನೋಡೋಣ. ಓಕೆ ಓಕೆ. ಆನಿಯನ್ ಪಕೋಡ ಬಿರೋ, ಸಿಂಪಲ್ ಆಗಿ. ಓಕೆ, ಸಂಜೆಗೆ ಈವ್ನಿಂಗ್ ಒಳ್ಳೆ ಸ್ನಾಕ್ಸ್ ಮಾಡು. ಇರು. ಹಾಂ, ಏನೋ ನೀನ್ ಹಾಕಲೇ. ಹಾಕೋ. ಕೈ ಗಲೀಜಾಗುತ್ತೆ, ಹಾಕಲೆ. ನಾನು ತಿನ್ನೋದ್ ಭಾಗತ್ರ ಗಲೀಜಾದ್ರೂ ಪರವಾಗಿಲ್ಲ, ಅಂದರೆ ಈ ಥರ ಕೆಲಸ ಮಾಡೋ ಗಲೀಜು, ಅದಕ್ಕೆ ನಿನ್ನ ಕೈಲಿ ಮಾಡಿಸ್ತಾ ಇದ್ದೀನಿ. ಅದ್ದಲ್ಲಿ ಇನ್ನೂ ಆಗಿಲ್ಲ ಕಣೋ, ಇನ್ನೂ ಆಗಿಲ್ಲ. ಇರು ನೋಡಿ, ಎಣ್ಣೆ ಜಾಸ್ತಿ ಬಿಸಿ ಹಾಕಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಫುಲ್ಲು ಬಿಸಿ ಹಾಕಿದ್ರೆ ಹಂಗೆ ಟಕ್ ಅಂತ ಎತ್ಬಿಡ್ಬೋದು. ಇದು ಈರುಳ್ಳಿ ಬೇಗ ಬೇಯ್ದುಬಿಡುತ್ತಿದ್ದು, ಅಂದರೆ ಫುಲ್ ಆಯಿಲಲ್ಲಿ ಇರುತ್ತಲ್ಲ, ಬೇಗ ಬೇಯುತ್ತಿದ್ದು. ಬೇರೆ ಐಟಮೆಲ್ಲ ಸ್ವಲ್ಪ ಇಕ್ಕಬೇಕು. ಇದು ಇನ್ನು ಎಷ್ಟೊತ್ತು ಇಕ್ಕಿದ್ರೂ ಆಗಲ್ಲ, ಅದು ಹಂಗೆ ವೈಟೇ ಬರೋದು. ಅದು ತುಂಬ ಹೊತ್ತಿಕ್ಕಿದ್ರೆ ಬ್ಲ್ಯಾಕ್ ಆಗುತ್ತೆ. ನಿನ್ನ ಡೆಡಿಕೇಶನ್ ನಾನು ಮೆಚ್ತೀನಿ ಬಿರು. ಆ ಜನಗಳಿಗೆ ತೋರಿಸ್ಬೇಕಂತಾನೆ ಒಂದು ಸ್ಯಾಂಪಲ್ ಹಾಕಿದ್ಯಾ, ವೇಸ್ಟ್ ಮಾಡಿದ್ಯಾ ಅಷ್ಟು ಇರಲಿ. ನೀನು ಹಾಕಿದ್ಲೆ, ಅದು ಉಲ್ಟಾ ಹೇಳ್ಬೇಡ ನನ್ನ ಮೇಲೆ. ಅಷ್ಟೇ. ರಾಮು ನೋಡು, ಇವಾಗ ಬಿಸಿ ಆಗಿದೆ, ಈಗ ಹಾಕಿದ್ಯಾ ಮಸ್ತಾಗಿ. ಇವಾಗ ಅದೇ ಹಾಕ್ತೀನಿ ಬಿಡಿ, ಇದಾಗುತ್ತೆ ನೋಡು. ಫಸ್ಟ್ ನೈಟ್ ರೆಡಿ ಆಗಿದೆ. ಟೇಸ್ಟು ಒಳಗೆ ತುಂಬ ಆಯಿಲ್ ಹೋಗ್ಬಿಟ್ಟಿದೆ, ಇದರಲ್ಲೇ ಮಿಕ್ಸ್ ಮಾಡೋಕ್ಕೋಸ್ಕರ ಅದು ಬಿಸಿ ಆಗಿರಲಿಲ್ಲ. ಇವಾಗ ಚೆನ್ನಾಗಿ ಬರುತ್ತೆ. ಇವಾಗ ಫೈನಲಿ ರೆಡಿ ಆಯಿತು. ನಮ್ಮ ರಾಮು ಎಗ್ ರೈಸ್ ಮಾಡಿದ್ದಾನೆ. ಎಗ್ ರೈಸು ಎಲ್ಲರಿಗೆ ಹಾಕಿ ಅದೆಲ್ಲಿದೆ ಟೇಸ್ಟ್ಗೆ ಎಲ್ಲ ಬಾರಿಸ್ಬಿಟ್ಟಿದ್ದಾರೆ. ಬಾರಿಸ್ತಾ ಇದ್ದೀನಿ, ಊಟ ಎಲ್ಲರೂ ಬಾರಿಸ್ತಾ ಇದ್ದಾರೆ. ಫೈನಲಿ ಊಟ ಎಲ್ಲ ಮುಗೀತು. ಇವಾಗ ನಮ್ಮ ಪಯಣ ಮನೆ ಕಡೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ಆರಾಮಾಗಿ ಮಲ್ಕೋಬೋದಾಯ್ತು. ಆರಾಮಾಗಿ ಕಷ್ಟ ಇದೆ ಇವಾಗ. ಬಾಯ್ ಮಾಡು. ಬಾಯ್ ಎಲ್ಲರಿಗೂ ಬಾಯ್ ಮಾಡ್ಕೊಂಡು ಸೀದಾ ಹೋಯ್ತಾ ಇರೋದು ಇವಾಗ ಮನೆ ಕಡೆ. ಫೈನಲಿ ರೀಚ್ ಆದ್ವಿ ಇವಾಗ ಎಲೆಕ್ಟ್ರಾನಿಕ್ ಸಿಟಿ. ಫೈನಲಿ ನಾವು ಮನೆ ಹತ್ರ ರೀಚ್ ಆದ್ವಿ. ಇವಾಗ ಐಟಮ್ನೆಲ್ಲ ತೊಗೊಂಡೋಗಿ ಮನೇಲಿ ಇಕ್ಕೋದು. ನಮ್ಮವಳಂತೂ ಸುಸ್ತಾಗಿ ಮಲ್ಕೊಬಿಟ್ಟೈತೆ. ನಮ್ಮ ಪಾಪ ಮಸ್ತಾಗಿ ಆಟ ಆಡ್ತೈತೆ.